ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಎಂಗೇಜ್ಮೆಂಟು ಮತ್ತು ಮಧ್ಯಾಹ್ನ ದಾಂಡಿಯಾ ಆದಮೇಲೆ ಹಳದಿ ಶಾಸ್ತ್ರ, ಈ ಮೂರು ಪ್ರೋಗ್ರಾಮು ಹೇಗಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೈಟು ಸಂಗೀತ ಫಂಕ್ಷನು ತುಂಬ ಚೆನ್ನಾಗಾಯಿತು. ಊರಿಂದ ಅಮ್ಮ ಆಂಟಿ ಎಲ್ಲ ಬಂದಿದ್ದರು, ತಂಗಿಯರೆಲ್ಲ ಜೊತೆಲೇ ಸೇರಿದ್ವಲ್ಲ, ಹಾಗಾಗಿ ನೈಟು ಲೇಟಾಗಿ ಮಲ್ಕೊಂಡ್ವಿ. ಎಲ್ಲ ಮಾತಾಡಿಕೊಂಡು ಲೇಟಾಗಿ ಮಲ್ಕೊಂಡ್ವಿ. ಅಕ್ಕ ಹೇಳಿದರು ಬೆಳಿಗ್ಗೆ ಬೇಗನೆ ರೆಡಿಯಾಗಿ 9 ಗಂಟೆಗೆ ಎಂಗೇಜ್ಮೆಂಟ್ ಇದೆ, ಎಲ್ಲ ಬೇಗ ರೆಡಿಯಾಗಿ ಎಂಗೇಜ್ಮೆಂಟ್ ನಡೀತಾ ಇರುವಂಥ ಹಾಲಿಗೆ ಬಂದುಬಿಡಿ ಅಂತ. ನಾವು ಬೆಳಿಗ್ಗೆ ಬೇಗ ಎದ್ದು ಮಕ್ಳಿಗೂ ಎಲ್ಲ ರೆಡಿ ಮಾಡಿ, ಮಕ್ಳಿಗೆ ರೆಡಿ ಮಾಡೋದು ಲೇಟ್ ಆಗಿಬಿಡುತ್ತಲ್ವ, ಹಾಗಾಗಿ ಫಸ್ಟ್ ಮಕ್ಳಿಗೆ ರೆಡಿ ಮಾಡಿಬಿಟ್ವಿ. ಅವರು ರೆಡಿ ಮಾಡಾದಮೇಲೆ ನಾವು ಎಲ್ಲ ಬೇಗ ಬೇಗ ರೆಡಿ ಆದ್ವಿ. ಎಲ್ಲ ಒಂದೇ ಕಡೆ ಸೇರಿದ್ರೆ ಮಾತು ಜಾಸ್ತಿ, ರೆಡಿ ಆಗೋದು ನಿಧಾನ ಆಗುತ್ತೆ. ಅಮ್ಮ ಅವಾಗವಾಗ ಹೇಳ್ತಾಯಿದ್ರು, ಟೈಮ್ ಆಗುತ್ತೆ, ಬೇಗ ರೆಡಿಯಾಗಿ, 9 ಗಂಟೆಗೆ ಇದೆ ಎಂಗೇಜ್ಮೆಂಟು, ನಿಮ್ಮಂತೂ ರೆಡಿ ಆಗೋದು ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ನಾವು ಎಲ್ಲ ಬೇಗ ರೆಡಿಯಾಗಿ ಎಂಗೇಜ್ಮೆಂಟ್ ನಡೀತಾ ಇರುವಂಥ ಹಾಲಿಗೆ ಬಂದ್ವಿ. ಒಂದು ಕಡೆ ಎಂಗೇಜ್ಮೆಂಟಿಗೆಲ್ಲ ಅರೇಂಜ್ ಮಾಡಿದರು, ಇನ್ನೊಂದು ಕಡೆ ತಿಂಡಿಗೆಲ್ಲ ಏರ್ಪಾಟ್ ಮಾಡಿದರು. ಸ್ಟೇಜೆಲ್ಲ ರೆಡಿಯಾಗಿತ್ತು. ಕೆಲವೊಂದು ಕಡೆ ಸಣ್ಣ ಪುಟ್ಟ ಡೆಕೋರೇಷನ್ ಇತ್ತು. ಇಲ್ಲಿ ದೀಪಗಳಿಗೆಲ್ಲ ಹೂವಿನಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ರು. ನಾವು ತಿಂಡಿಗೆ ಹೋಗ್ಬಿಡೋಣ ಅಂತ, ಫಸ್ಟು ತಿಂಡಿ ತಿನ್ಬಿಡೋಣ ಅಂತ ತಿಂಡಿಗೆ ಬಂದ್ವಿ. ತಿಂಡಿ ಅಂತೂ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಖಾರ ಪೊಂಗಲ್ಲು, ಕೇಸರಿಬಾತು, ಉಪ್ಪಿಟ್ಟು, ಮಸಾಲೆ ದೋಸೆ, ಇಡ್ಲಿ ಸಾಂಬಾರು, ಉದ್ನೋಡೆ, ಈ ಥರ ತಿಂಡಿ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ನಮ್ಮ ಎದುರುಗಡೆಯಲ್ಲೇನಲ್ಲೇ ನಮ್ಮ ಅಕ್ಕ, ಭಾವ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲ ಕೂತಿದ್ರು. ನಾನು ವೀಡಿಯೋ ಮಾಡ್ಕೊತಾ ಇರೋದನ್ನೇ ನೋಡ್ತಾಯಿದ್ರು, ಯಾಕೆ ಪೂಜಾ ವೀಡಿಯೋ ಮಾಡ್ಕೊತಾ ಇದ್ದಾಳಲ್ಲ ಅಂತ. ಹಾಗೆಯೇ ರಶ್ಮಿ ಅಕ್ಕ ಕೇಳಿದ್ರು, ಯಾಕೆ ವೀಡಿಯೋ ಮಾಡ್ಕೊತಾ ಇದೀಯ ಅಂತ. ಏನಿಲ್ಲ, ಸುಮ್ಮನೆ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದೆ. ಹಾಗೆ ಮಾತಾಡಿಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ತಿಂಡಿ ಎಲ್ಲ ಆದಮೇಲೆ ನಾನು ಸ್ಟೇಜ್ ಹತ್ರ ಬರ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅನ್ಬೇಡಿ. ಇವಾಗ ಹುಡುಗ ಹುಡುಗಿನ ವೆಲ್ಕಮ್ ಮಾಡ್ಕೊತಾ ಇದ್ದಾರೆ. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿಕೊಂಡ್ರು. ತೇಜಸ್ ರಶ್ಮಿನ ವೆಲ್ಕಮ್ ಮಾಡ್ಕೊಂಡಿದ್ದಾದಮೇಲೆ, ವೆಲ್ಕಮ್ ಮಾಡ್ಕೊಂಡಿದ್ದ ತಕ್ಷಣ ಎಂಟ್ರೆನ್ಸಲ್ಲೇ ದೀಪ ಬೆಳಗ್ಸೋಕ್ಕೆ ಅರೇಂಜ್ ಮಾಡಿದರು. ಎರಡೂ ಫ್ಯಾಮಿಲಿನೂ ದೀಪ ಬೆಳಗಿಸ್ತಾ ಇದ್ದಾರೆ. ನಮ್ಮ ಅಕ್ಕ, ಭಾವ ಮತ್ತು ರಶ್ಮಿಯವ್ರ ಅಪ್ಪ ಅಮ್ಮ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು.
ಇವಾಗ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಹುಡುಗಿ ಡ್ಯಾನ್ಸು, ಹುಡುಗಂದು, ಫ್ಯಾಮಿಲಿದು ಎಲ್ಲ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಇವಾಗ ಹುಡುಗಿಗೆ ವಿಳ್ಯಶಾಸ್ತ್ರ ಮಾಡ್ತಾಯಿದ್ದಾರೆ. ರಿಂಗು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಹುಡುಗಿ ಒಬ್ಬಳನ್ನ ಕೂರಿಸಿ ವಿಳ್ಯಶಾಸ್ತ್ರ ಅಂತ ಮಾಡ್ತಾರೆ. ಒಂದು 5 ಜನ ಇಲ್ಲದವರು ಒಂದು 9 ಜನ ಮುತ್ತೈದೆಯರು ಹುಡುಗಿಗೆ ಅರಿಶಿನ, ಕುಂಕುಮ, ಹೂವು ಮತ್ತು ಬಳೆ ಕೊಟ್ಟು 5 ಜನ ಇಲ್ಲ 9 ಜನ ಮುತ್ತೈದೆಯರು ವಿಳ್ಯಶಾಸ್ತ್ರ ಮಾಡ್ತಾಯಿದ್ದಾರೆ. ತೇಜಸ್ಸು ಇಲ್ಲಿ ಅಮ್ಮನ್ನ ಮಾತಾಡ್ಸೋಕ್ಕೆ ಬಂದ, ಅಜ್ಜಿ ತಿಂಡಿ ಎಲ್ಲ ಆಯಿತಾ ಅಂತ ಮಾತಾಡಿಸ್ತಾಯಿದ್ರು. ನಾನಿಲ್ಲಿ ಸ್ಟೇಜ್ ಹತ್ರ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ. ಇಲ್ಲಿ ವಿಳ್ಯಶಾಸ್ತ್ರ ಮಾಡ್ತಾಯಿದ್ರಲ್ಲ, ಮರೂನ್ ಮತ್ತು ಬ್ಲ್ಯಾಕ್ ಕಲರ್ ಸ್ಯಾರಿ ಹಾಕಿದಾರಲ್ಲ, ಹೂವು ಥರ ಇದೆಯಲ್ಲ, ಅವರು ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಹೆಂಡ್ತಿ, ನಮ್ಮ ದೊಡ್ಡಪ್ಪನ ಸೊಸೆ. ಅವರು ಹುಡುಗನಿಗೆ ಸೋದರತ್ತೆ ಆಗಬೇಕು. ಅವರು ಮೊದಲನೇದಾಗಿ ಶಾಸ್ತ್ರ ಮಾಡ್ತಾಯಿದ್ದಾರೆ. ನಮ್ಮ ಕಡೆ ಸೈಡಂತೂ ಹಿಂಗೇ ಮಾಡೋದು. ಹುಡುಗಿ ರಿಂಗ್ ಬದಲಾಯಿಸ್ಕೊಳ್ಳೋಕ್ಕಿಂತ ಮುಂಚೆ ಹುಡುಗಿ ಕೂರಿಸಿ ಅವಳಿಗೆ ವಿಳ್ಯಶಾಸ್ತ್ರ ಅಂತ ಮಾಡ್ತಾರೆ. ವಿಳ್ಯಶಾಸ್ತ್ರ ಅಂತಲೂ ಅಂತಾರೆ, ಹೂ ಮಡ್ಸೋ ಶಾಸ್ತ್ರ ಅಂತಲೂ ಅಂತಾರೆ. ಇಲ್ಲಿ ತಟ್ಟೆ ಇಟ್ಟಿದ್ದಾರಲ್ಲ, ತಟ್ಟೆ ಎಲ್ಲ ಮುಟ್ಟಿಸಿ ನಮಸ್ಕಾರ ಮಾಡಿಸ್ತಾರೆ. ಮತ್ತು ಏನಾದರೂ ಹುಡುಗಿಗೆ ಗಿಫ್ಟ್ ಕೊಡೋದಾದರೆ, ಸ್ಯಾರಿ, ಒಡವೆ ಏನಾದರೂ ಕೊಡೋದಾದರೆ ಈ ಟೈಮಲ್ಲೇ ಕೊಡ್ತಾರೆ. ವಿಳ್ಯಶಾಸ್ತ್ರ ಮುಗಿದ್ಮೇಲೆ ಹುಡುಗಿ ಉಂಗುರ ಬದಲಾಯಿಸ್ಕೊಂಡ್ರು. ಆಮೇಲೆ ಇಲ್ಲಿ ಕೇಕ್ ಕಟಿಂಗ್ ಮಾಡ್ತಾಯಿದ್ದಾರೆ. ಹುಡುಗಿ ಫ್ಯಾಮಿಲಿ ಮತ್ತು ಹುಡುಗನ ಫ್ಯಾಮಿಲಿ, 2 ಫ್ಯಾಮಿಲಿ ಸ್ಟೇಜ್ ಮೇಲೆ ಬಂದು ಹುಡುಗಿ ಕೈಲಿ ಕೇಕ್ ಕಟಿಂಗ್ ಮಾಡಿಸಿ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಅಲ್ಲಿಗೆ ಮುಗೀತು. ಆಮೇಲೆ ನಾವು ಬಂದು ಡ್ರೆಸ್ ಎಲ್ಲ ಎಕ್ಸ್ಚೇಂಜ್ ಮಾಡಿ, ಹಳದಿ ಪ್ರೋಗ್ರಾಮ್ ಇತ್ತಲ್ಲ ಮಧ್ಯಾಹ್ನ, ಡ್ರೆಸ್ ಎಕ್ಸ್ಚೇಂಜ್ ಮಾಡಿಕೊಂಡು ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡು ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೇ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಆಮೇಲೆ ಟೈಮ್ ಆಯಿತು ಹಳದಿ ಶಾಸ್ತ್ರಕ್ಕೆ ಅಂತ ಹೇಳಿದ್ರು. ಫಸ್ಟು ದಾಂಡಿಯಾ ಪ್ರೋಗ್ರಾಮ್ ಇತ್ತು, ಆಮೇಲೆ ದಾಂಡಿಯಾ ಆದಮೇಲೆ ಹಳದಿ ಪ್ರೋಗ್ರಾಮ್ ಇತ್ತು. ಇವಾಗ ಕೆಲವೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ, ಯಾವ ಥರ ಡೆಕೋರೇಷನ್ ಮಾಡಿದರು ಹಳದಿ ಪ್ರೋಗ್ರಾಮಿಗೆ ಮತ್ತು ದಾಂಡಿಯಾ ಡ್ಯಾನ್ಸಿಗೆ ಅಂತ. ಮತ್ತು ಅದೆಲ್ಲ ಆದಮೇಲೆ ಕೊನೆಯಲ್ಲಿ ಲಾಸ್ಟಲ್ಲಿ ರೈನ್ ಡ್ಯಾನ್ಸು ಇತ್ತು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೂವಿನಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಮೆಟ್ಲುಗಳಿಗೆಲ್ಲ ಹೂವಿನ ಮಾಲೆಯಲ್ಲಿ ಒಂದೊಂದು ಮೆಟ್ಲುಗೂ ಅಲ್ಲಲ್ಲೇ ಅಲಂಕಾರ ಮಾಡಿದರು. ಮತ್ತು ಎಲ್ಲರೂ ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದರು. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಎಲ್ಲರೂ. ನಾನಿಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ದಾಂಡಿಯಾ ಪ್ರೋಗ್ರಾಮು ಮತ್ತು ಹಳದಿ ಶಾಸ್ತ್ರಕ್ಕೆ ಡೆಕೋರೇಷನ್ ಮಾಡಿದಾರಲ್ಲ, ಅದು ಹೇಗೆ ಕಾಣಿಸ್ತಾ ಇದೆ ಡೆಕೋರೇಷನ್ ಅಂತ ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಮತ್ತು ಇಲ್ಲಿ ರೈನ್ ಡ್ಯಾನ್ಸಿಗೆ ಡೆಕೋರೇಷನ್ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ಎಲ್ಲ ಅಂತೂ ಅರೇಂಜ್ಮೆಂಟ್ ಅಂತೂ ಸಖತ್ತಾಗಿ ಮಾಡಿದರು. ಇವಾಗ ದಾಂಡಿಯಾ ಪ್ರೋಗ್ರಾಮು ಇದೆ, ಅಷ್ಟೊತ್ತಿಗೆ ಹುಡುಗಿದು ಫೋಟೋಶೂಟ್ ಮಾಡೋಣ ಅಂತ ಫೋಟೋಶೂಟ್ ಮಾಡ್ತಾಯಿದ್ದಾರೆ. ಚೆನ್ನಾಗಿತ್ತಾ?
ದಾಂಡಿಯ ಪ್ರೋಗ್ರಾಮ್ ಮುಗ್ದು ಹಳದಿ ಶಾಸ್ತ್ರ ಎಲ್ಲ ಆದಮೇಲೆ ರೈನ್ ಡ್ಯಾನ್ಸ್ ಶುರುವಾಯಿತು. ಹುಡುಗ ಹುಡುಗಿ ಫಸ್ಟು ಡ್ಯಾನ್ಸ್ ಮಾಡಿದ್ರು, ಆಮೇಲೆ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಹೋಗಿ ಡ್ಯಾನ್ಸ್ ಮಾಡಿದ್ರು. ನನ್ನ ಮಕ್ಕಳಲ್ಲಿ ಅನ್ವಿತಾ ಡ್ಯಾನ್ಸ್ ಮಾಡಲಿಲ್ಲ, ಅವಳು ಸ್ವಿಮ್ಮಿಂಗ್ ಪೂಲಲ್ಲೇ ಆಡಿ ಸುಸ್ತಾಗಿತ್ತು ಅವಳಿಗೆ. ತನು ಹೋಗಿ ರೈನ್ ಡ್ಯಾನ್ಸ್ ಮಾಡಿದ್ಲು, ತುಂಬ ಚೆನ್ನಾಗಿ ಮಾಡಿದ್ರು, ಎಲ್ಲ ಸಖತ್ತಾಗಿ ಮಸ್ತಾಗಿ ಎಂಜಾಯ್ ಮಾಡಿದ್ರು. ಫಂಕ್ಷನಲ್ಲಂತೂ ಎಲ್ಲ ಇವೆಂಟ್ಗಳು ಚೆನ್ನಾಗಾಯಿತು. ಸಂಗೀತ ಆಗ್ಬೋದು, ಎಂಗೇಜ್ಮೆಂಟು, ಹಳದಿ, ಹಾಗೆಯೇ ದಾಂಡಿಯಾ ಎಲ್ಲ ಇವೆಂಟ್ಗಳು ಚೆನ್ನಾಗಾಯಿತು. ನಾವಂತೂ ಫಂಕ್ಷನಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆಯೇ ಕೆಲವೊಂದು ಫೋಟೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಫೋಟೋಗಳನ್ನ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.